ಎಲ್ಲ ಮಾಸ್ಟರ್ಗಳಿಗೂ ತುಂಬಾ ಹೃದಯದ ಆತ್ಮೀಯ ಕೃತಜ್ಞತೆಗಳು. ಇವತ್ತಿನ ಈ ಒಂದು ಮಹಾ ಅವತಾರ್ ಫೌಂಡೇಶನ್ ನಿಂದ ಧ್ಯಾನ ಮತ್ತು ಜ್ಞಾನ ಪಡೆಯುತ್ತಿರುವ ನಮ್ಮೆಲ್ಲ ಆತ್ಮ ಬಂಧುಗಳಿಗೆ ನನ್ನ ಪರವಾಗಿ ಶರಣು ಶರಣಾರ್ಥಿಗಳು. ಈ ಎಲ್ಲ ಸಕಲ ಕಾರ್ಯಗಳಿಗೆ ಕಾರಣಕರ್ತರಾದ ನಮ್ಮೆಲ್ಲರ ನೆಚ್ಚಿನ ಶ್ರೀ ಬ್ರಹ್ಮರ್ಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಈ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ರಂಗನಾಥ್ ಗುರುಜಿಯವರಿಗೂ ನನ್ನ ಅನಂತ ಪ್ರಣಾಮಗಳು. ಈ ಅನನ್ಯ ಜ್ಞಾನ ಪಡೆಯಲು ನನಗೆ ಈ ಶರೀರವನ್ನು ದಯಪಾಲಿಸಿದ ನನ್ನ ಪರಮ ಪೂಜ್ಯ ತಂದೆ ತಾಯಿಯವರ ಪಾದ ಕಮಲಗಳನ್ನು ನಮಸ್ಕರಿಸುತ್ತಾ ಈ ದಿನದ ನಮ್ಮ ಮಹಾವತಾರ್ ಫೌಂಡೇಶನ್ ನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನನಗೆ ಅಂಚೆ ಕಚೇರಿ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಸಿಗುವ ಸೌಲಭ್ಯಗಳ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಹೇಳಲು ಪ್ರಯತ್ನಿಸ್ತೀನಿ. ಇದನ್ನ ನಾನು ಎಲ್ಲ ಮಾಸ್ಟರ್ಸ್ಗೆ ಒಂದು ಶೇರ್ ಮಾಡೋದು ಅಂದ್ರೆ, ನಿನ್ನೆ ನನಗೆ ಸಂಜೆ ಗೀತಾ ಮೇಡಮ್ ಫೋನ್ ಮಾಡಿ ಮೇಡಮ್ ಪೋಸ್ಟ್ ಆಫೀಸ್ ಬಗ್ಗೆ ಮಾಹಿತಿ ಹೇಳಿ ಅಂತ ಹೇಳಿದ ತಕ್ಷಣ ನನಗೇನ್ ಅನಿಸ್ತು, ಇಲ್ಲಿ ಈ ವೇದಿಕೆಯಲ್ಲಿ ನಾವು ಜ್ಞಾನ, ಆರೋಗ್ಯ, ಅಧ್ಯಾತ್ಮ ಇಂಥದೆಲ್ಲ ಕಲಿತಾ ಇದೀವಲ್ಲ, ಇಲ್ಲಿ ನಾನ್ ಪೋಸ್ಟ್ ಆಫೀಸ್ ಬಗ್ಗೆ ಹೆಂಗೆ ಹೇಳಿ ಮೇಡಮ್ ಅಂತ ಕೇಳಿದ್ರೆ ಮೇಡಮ್ ಹೇಳಿದ್ರು, ಮೇಡಮ್ ಪೋಸ್ಟ್ ಆಫೀಸ್ ಉಳಿತಾಯ ಖಾತೆನೂ ನಮ್ಮ ಎಲ್ಲಾ ಮಾಸ್ಟರ್ಸ್ಗೂ ಗೊತ್ತಾಗ್ಬೇಕಲ್ವಾ, ಎಷ್ಟೋ ಜನಕ್ಕಿನ್ನ ಇದ್ರ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ಅದನ್ನ ಹೇಳ್ಕೊಡಿ ಅಂತ ಅಂದಾಗ ಸತ್ಯ ಅಲ್ವಾ, ಇದನ್ನು ನಾವು ಈ ವೇದಿಕೆ ಮುಖಾಂತರ ಹೇಳ್ಬೋದಲ್ಲ ಅಂತ ಒಂದು ಇದಾಗಿ ಒಂದೇ ಮಾತಿಗೆ ಏನೋ ಗೊತ್ತಿಲ್ಲ ಒಂದ್ ಸಂಕಲ್ಪ ಮಾಡ್ಕೊಂಡೆ, ಆಯ್ತು ಮೇಡಮ್ ಅಂತ ಒಪ್ಕೊಂಡೆ. ಈಗ ಈ ನನಗೆ ಅವಕಾಶ ಕಲ್ಪಿಸಿದ ಎಲ್ಲ ಗೀತಾ ಮೇಡಮ್ಗಾಗ್ಲಿ ಅಶ್ವಿನಿ ಮೇಡಮ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಕೃತಜ್ಞತೆ ಭಾವವನ್ನು ಅರ್ಪಿಸುತ್ತೇನೆ. ಇಲ್ಲಿ ಪೋಸ್ಟ್ ಆಫೀಸ್ ಅಂದ ತಕ್ಷಣ ಎಲ್ಲರ ಮೈಂಡ್ ಅಲ್ಲೂ ಅಂಚೆ ಕಚೇರಿ, ಇದನ್ನ ನಾನೇನ್ ಅಷ್ಟೊಂದು ಬಿಡಿಸಿ ಹೇಳೋದ್ ಬೇಕಾಗಿಲ್ಲ ಅಲ್ಲ ಮೇಡಮ್, ಮಾಸ್ಟರ್ಸ್ ಎಲ್ಲರಿಗೂ. ಯಾಕಂದ್ರೆ ಈಗ ಅಂಚೆ ಕಚೇರಿ ಅನ್ನೋದು ನಮ್ದು ಎಷ್ಟು ಅಂದ್ರೆ ಭಾರತ ಸ್ವತಂತ್ರ ಆಗೋ ಪೂರ್ವದಿಂದನೂ ಅಂಚೆ ಕಚೇರಿಯಲ್ಲಿ, ಅದು ಬ್ರಿಟಿಷರ ಆಳ್ವಿಕೆ ಇದ್ದಾಗ್ಲೂ ಅಂಚೆ ಕಚೇರಿ ಇತ್ತು. ಬಟ್ ಅವಾಗ ಪತ್ರ ವ್ಯವಹಾರ ಇದೆಲ್ಲ ಮಾಡಕ್ ಮಾತ್ರ ಉಪಯೋಗಿಸ್ತಾ ಇದ್ರು. ಯಾವಾಗ ಸ್ವಾತಂತ್ರ್ಯ ಆದ್ಮೇಲೆ ಇದು ಅಂಚೆ ಕಚೇರಿ ಬಂತಲ್ಲ, ಅಲ್ಲಿ ಸುಮಾರು ವ್ಯವಹಾರಗಳು ಸ್ಟಾರ್ಟ್ ಆಯ್ತು. ಅಲ್ಲಿಂದ ನನಗೆ ಏನೇನ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅದನ್ನ ಕೊಡಲು ಇಷ್ಟಪಡ್ತೀನಿ ಮಾಸ್ಟರ್ಸ್. ಇಲ್ಲಿ ಏನಂದ್ರೆ ಇದು ಹೆಂಗೆ, ಇಲ್ಲಿ ಸುಮಾರು ಇದಿದೆ, ಅಕೌಂಟ್ಸ್ ಇದೆ. ಫಸ್ಟ್ ನಾವು ಹೇಳೋದು ಅಂಚೆ ಪತ್ರ. ಯಾರಿಗ್ ಗೊತ್ತಿಲ್ಲ, ಅಂಚೆ ಪತ್ರ ಪೋಸ್ಟ್ಮನ್ ಬಂದ್ರೆ ಒಂದ್ ಲೆಟರ್ ಬರುತ್ತೆ. ಈಗ ಈಗಿನ ಆಧುನಿಕ ಯುಗದಲ್ಲಿ ಫೋನು ಅದು ಎಷ್ಟೊಂದು ನಾವು ತುಂಬಾ ಮುಂದುವರೆದ ಕಾಲ ಇದು, ಕಲಿಯುಗ ಅನ್ಕೊಳ್ಬಹುದು. ಯಾಕಂದ್ರೆ ಎಲ್ಲ ನಮ್ಗೆ ವಾಟ್ಸಪ್ ಆಮೇಲೆ ಈ ಮೊಬೈಲ್ ಫೋನ್ಗಳು ಬಂದಾಗಿಂದ ಎಲ್ಲ ಅದ್ರಲ್ಲೇನೆ ಸಿಗ್ತಾ ಇದೆ ಅಂತ ನಮ್ಗೆ ಅನ್ಸುತ್ತೆ ಒಂದ್ ಮೆಸೇಜು. ಬಟ್ ಪತ್ರ, ಹಿಂದಿನ ಕಾಲದಲ್ಲಿ ಒಂದು ಪತ್ರ ಬಂದ್ರೆ ಒಂದು ಎಷ್ಟು ದೂರಿಂದ ಊರಿನ ಸಂದೇಶ ಬತ್ತು ಅಂತ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಎಷ್ಟು ಖುಷಿ, ಒಂದು ಆನಂದ ಭಾಷ್ಪನೂ ಉರಿಸಿದ್ದಾರೆ ಆ ಪತ್ರ ಓದ್ತಾ ಇದ್ರೆ. ನಮ್ಮ ಅಜ್ಜ ಅಜ್ಜಿ ನಾವೇ ಹಿಂದಿನ ನಾವು ಚಿಕ್ಕವರಿದ್ದಾಗ ನಾವ್ ಎಷ್ಟೋ ಸಲ ನೋಡಿದೀವಿ, ನಮ್ ಚಿಕ್ಕಮ್ಮ ದೊಡ್ಡಮ್ಮ ಅವ್ರದ್ದು ಲೆಟರ್ಗಳು ಬಂದ್ರೆ ನಮ್ಮ ಅಮ್ಮ ಕಣ್ಣಲ್ಲಿ ನೀರ್ ತರೋರು, ಎಷ್ಟ್ ಚೆನ್ನಾಗಿ ಆ ಲೆಟರ್ದಿಂದ ಅವ್ರಿಗೆಲ್ಲಾ ಸಂತೋಷ ತಲುಪ್ತಿತ್ತು. ಬಟ್ ಈಗ ಎಲ್ಲಾ ಮಾಸ್ಟರ್ಸ್ ನಾನು ಒಂದ್ ಕೇಳ್ಕೊಳ್ಳೋದಂದ್ರೆ, ಈಗ ಈ ಫೋನ್ ಅಲ್ಲಿ ಇರೋ ಈ ಭಾವನೆಗಳು ನಮ್ಗೆ ಅಂಚೆ ಪತ್ರದ ಮೂಲಕ ಬರುವ ಭಾವನೆಗಳು ಬರಲು ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅದೊಂದು ಭಾವನಾತ್ಮಕ ಸಂಬಂಧವಾಗಿತ್ತು. ಎಷ್ಟೋ ದೂರಿಂದ ಈಗ ಒಂದು ಎದರ ಮಿಲಿಟರಿಯಲ್ಲಿ ಇರೋರಾಗ್ಲಿ ಅಥವಾ ದೂರ ನಮ್ ದೇಶ ಸೇವೆ ಮಾಡೋರ್ಗಾಗ್ಲಿ ಎಲ್ಲ ಪತ್ರ. ಈಗ ಎಷ್ಟೊಂದು ಒಂದು ನಾವು ಫಿಲ್ಮ್ ಅಲ್ಲೂ ನಾವು ನೋಡಿದೀವಿ ಪತ್ರದ ಒಂದು ಅವಿನಾಭಾವ ಸಂಬಂಧ. ಆ ಲೆಟರ್ ತಗೊಂಡು ಎಷ್ಟು ಖುಷಿ ಪಡ್ತಾರೆ, ಎಷ್ಟೊಂದು ಫಿಲ್ಮ್ಗಳಲ್ಲಿ ಬಂದಿದೆ, ದೇಶ ಸೇವೆ ಮಾಡೋರಿಗೆ ಆ ಪತ್ರ ಹೋದ್ರೆ ಸಾಕು ಅದೆಷ್ಟು ಖುಷಿ ಪಟ್ಟು ನೋಡೋದು. ಅದೇ ತರ ಒಂದು ಪ್ರೇಮಮಯಿ ಪತ್ರಗಳು ನಾವು ಒಂದು ಪಾರಿವಾಳದ ಮುಖಾಂತರ ನಾವು ಮನೆ ಪೆರಕೆ ಪಿಕ್ಚರ್ ನೋಡಿರ್ಬಹುದು ತಾವೆಲ್ಲರೂ. ಅದರಲ್ಲಿ ಕಬೂತರ್ಜಾ ಅಂತ ಒಂದ್ ಚಿಟ್ಟಿ ಬಂದ್ರೆ ಆ ಚಿಟ್ಟಿ ತಗೊಂಡು ಆ ಲೆಟರ್ ಅಲ್ಲೇ ಆ ಹುಡುಗಿ ಪ್ರೀತಿ ಮಾಡೋದು, ಅದೆಲ್ಲ ಒಂಥರ ನಿಜವಾಗ್ಲೂ ನಮ್ಗೆ ಅದೊಂಥರ ಅನುಭವ ಕಟ್ಟಿದ ಅಂದ್ರೆ ಮುಂದೆ ಯಾವ ತರ ಇದು ಎಷ್ಟು ಚೆನ್ನಾಗಿದೆಯಲ್ಲಪ್ಪ ಹಿಂಗ ಅನಿಸ್ತಾ ಇತ್ತು ಆ ಪತ್ರಗಳು. ಬಟ್ ಇವಾಗೂ ಜನರೇಷನ್ ಹೆಂಗೆ ಮುಂದೆ ಹೋಗುತ್ತೆ ಹಂಗ ನಾವು ಆಧುನಿಕ ಯುಗಕ್ಕೆ ನಾವು ಹೊಂದ್ಕೊಳ್ಳೇಬೇಕು, ಅದೇನ್ ತಪ್ಪಿಲ್ಲ ಮಾಸ್ಟರ್ಸ್. ಈಗೂ ನಮ್ಮ ಅಂಚೆ ಇಲಾಖೆ ತುಂಬಾ ಒಳ್ಳೆ ಕಾರ್ಯಗಳನ್ನ ನಡೆಸ್ತಾ ಇದೆ. ಅದರಲ್ಲಿ ನಾನು ಎಷ್ಟು ಇದರಲ್ಲಿ ಉಳಿತಾಯ ಖಾತೆಗಳಿದೆ, ಅದರಲ್ಲಿ ಏನೇನ್ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಲು ಇಷ್ಟಪಡ್ತೀನಿ. ಇಲ್ಲಿ ಅಂಚೆ ಪತ್ರ ಅಂತೂ ಎಲ್ಲರಿಗೂ ಗೊತ್ತಿದೆ, ಪೋಸ್ಟಲ್ ಸಿಸ್ಟಮ್ ಎಲ್ಲಾ ಟೈಪ್ಸ್ ಲೆಟರ್ಸ್, ರಿಜಿಸ್ಟರ್ ಪೋಸ್ಟು, ಆಮೇಲೆ ಸ್ಪೀಡ್ ಪೋಸ್ಟು ಅಂತ ಕೊರಿಯರ್ ಸೇವೆ ಇದೆ ಅಂಚೆ ಕಚೇರಿಯಲ್ಲಿ. ಮನಿ ಆರ್ಡರ್ ಮಾಡ್ಬೋದು. ಈಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹಣಗಳನ್ನ ಕಳಿಸ್ತಾ ಇರ್ತೀವಿ, ಅದನ್ನ ನಾವು ಅಲ್ಲಿ ಹೋಗಿ ತಕ್ಷಣ ತಲುಪ್ಸಕ್ ಆಗಲ್ಲ. ಇವತ್ತು ಶುಕ್ರವಾರ ಅನ್ಕೊಳ್ಳಿ, ಶುಕ್ರವಾರಕ್ಕೆ ನಾನು ಏನೋ ಒಂದ್ ದೇವಸ್ಥಾನಕ್ಕೆ ದುಡ್ಡು ಕಳಿಸ್ಬೇಕಪ್ಪ ಅಂದಾಗ ಪೋಸ್ಟ್ ಆಫೀಸ್ ಹೋಗಿ ಅಲ್ಲಿ ಮನಿ ಆರ್ಡರ್ ಅಂತ ಒಂದು ನಮ್ದು ಫಾರ್ಮ್ ಸಿಗುತ್ತೆ. ಅದ್ರಲ್ಲಿ ನಾವ್ ಇಷ್ಟು ದುಡ್ಡು ಅಂತ ದೇವಸ್ಥಾನಕ್ಕೆ ಹುಂಡಿಗೆ ಹಾಕೋಣ ಅಂತ ಮನಸ್ಸು ಬಂದ್ರೆ ಅದನ್ನ ಸಲ್ಲಿಸಬಹುದು ಆತರ. ಆಮೇಲೆ ಮ್ಯೂಚುವಲ್ ಫಂಡ್ ಅಂತ ಹಣ ವರ್ಗಾವಣೆ, ಸುಮಾರು ಈ ತರ ಒಂದು ಇದಿದೆ. ಅದ್ರ ಜೊತೆನೆ ನಾನು ಈಗ ಇದು ಈಗ ಸಂಸಾರದಲ್ಲಿ ನಮ್ಮ ಪತ್ರಿಜಿ ಗುರುಗಳು ಹೇಳ್ದಂಗೆ
ಬರೀ ಅಧ್ಯಾತ್ಮ ಒಂದೇ ಇದ್ರೆ ಸಾಲದಲ್ವಾ? ಯಾಕಂದ್ರೆ ಅದ್ರ ಜೊತೆ ನಮ್ಗೆ ನಮ್ಮ ಸಂಸಾರ ಚೆನ್ನಾಗಿ ನಿಭಾಯಿಸ್ಬೇಕಂದ್ರೆ ಉಳಿತಾಯ ಖಾತೆಗಳು ಇರ್ಲೇಬೇಕು. ಮುಂದಿನ ಫ್ಯೂಚರ್ ನಾವು ನೋಡ್ಲೇಬೇಕು. ಮಕ್ಕಳಿಗೆ ಏನೋ ಒಂದು ಭವಿಷ್ಯಕ್ಕೆ ನಾವು ಉಳಿತಾಯ ಮಾಡ್ಲೇಬೇಕಲ್ವಾ? ಹಾಗಾಗಿ ಇಲ್ಲಿ ಎಷ್ಟು ಉಳಿತಾಯ ಯೋಜನೆಗಳಿದೆ, ಅದರಲ್ಲಿ ಒಂದ್ 4-5 ಅಕೌಂಟ್ಸ್ ನಾನು ವಿವರಣೆ ಕೊಡ್ತೀನಿ ಮಾಸ್ಟರ್ಸ್. ಮೊದಲನೇ ಉಳಿತಾಯ ಖಾತೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಎಸ್ ಬಿ ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ. ಇಲ್ಲಿ 4% ಬಡ್ಡಿಯಲ್ಲಿ ನಿಮಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು. ಇಲ್ಲಿ ಓನ್ಲಿ ಡಿಪಾಸಿಟ್ 500 ರೂಪಾಯಿ ತಗೊಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ನಾವು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಎಸ್ ಬಿ ಖಾತೆಗೆ 500 ರೂಪಾಯಿ ಇರುತ್ತೆ. ಅದೇ ತರ ಅದನ್ನ ನಾವು ಬೇರೆ ಬೇರೆ ಇದಕ್ಕೆ ನಮ್ಗೆ ಅಲ್ಲಿ ಬೇಡ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇರುತ್ತೆ. ಅದು ಒಂದು. ಆಮೇಲೆ ಇದು ಒಂದು ತುಂಬಾ ಮಹತ್ವದ ಯೋಜನೆ, ಇದು ಅಕೌಂಟ್ ಅಂತ ಹೇಳ್ಬೋದು. ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂತ. ಇಲ್ಲಿ ಸೀನಿಯರ್ ಸಿಟಿಜನ್ಸ್ ಸೇವಿಂಗ್ಸ್ ಅಕೌಂಟ್ ಅಂತ ಇದೆ ಮೇಡಮ್ ಮಾಸ್ಟರ್ಸ್. ಇಲ್ಲಿ ಇದಕ್ಕೆ 8.2% ಹೈಯೆಸ್ಟ್ ಬಡ್ಡಿ ಇರೋದೇ ಪೋಸ್ಟ್ ಆಫೀಸ್ ಇದರಲ್ಲಿ ಸೀನಿಯರ್ ಸಿಟಿಜನ್ಸ್ ಅಕೌಂಟ್ಗೆ. ಇಲ್ಲಿ ನೀವು ಕನಿಷ್ಠ ಅಂದ್ರೆ 1,000 ರೂಪಾಯಿ ಹೂಡಿಕೆ ಮಾಡಬಹುದು. 5 ವರ್ಷಕ್ಕೆ ಇದನ್ನು ವಿಸ್ತರಿಸಿಕೊಳ್ಳಬಹುದು. ಆತರ ಇದ್ರದ್ದು ಒಂದು ಇದಿದೆ. ಇದು ಒಂದು ಒಳ್ಳೆ ಯೋಜನೆ ಹಿರಿಯ ನಾಗರಿಕರಿಗೆ. ಈಗ ರಿಟೈರ್ಮೆಂಟ್ ಆದ್ಮೇಲೆ ಅಮೌಂಟ್ ಎಲ್ಲಿ ಇಡೋದಪ್ಪ ಅಂತ ಯೋಚನೆ ಸುಮಾರು ಜನಕ್ಕೆ ಬಂದಿರುತ್ತೆ. ಅದು ನಮ್ಗೆ ಪೋಸ್ಟ್ ಆಫೀಸ್ ಅಂತರ ಮುಂಚೆಯಿಂದ ಒಂದು ನಂಬಿಕಾರ್ಹ ಯೋಜನೆ ಅಲ್ವಾ ಇದು? ಯಾಕಂದ್ರೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ದಿಂದ ಬಂದಿರುವ ಸರ್ಕಾರದ ಭದ್ರ ಬುನಾದಿ ಅಂತ ಹೇಳ್ಬೋದು. ಯಾರೇ ಕೇಳಿ ಪೋಸ್ಟ್ ಆಫೀಸ್ ಅಲ್ವಪ್ಪ, ಹೆದರಿಕೆ ಇಲ್ಲ ಅಂತ ಅಂತಾರೆ. ಅದೊಂದು ನಂಬಿಕೆ ಉಳಿಸ್ಕೊಂಡಿದೆ ಪೋಸ್ಟ್ ಆಫೀಸ್. ಇದನ್ನೊಂದು ಹೇಳಲ್ಲ ಇಷ್ಟಪಡ್ತೀನಿ. ಅದೇ ತರ ಇನ್ನೊಂದು ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ ಅಂತ ಇದೆ. ಇಲ್ಲಿ PPF ಅಕೌಂಟ್ ಅಂತ ಇದಕ್ಕೆ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂತ. ಇಲ್ಲಿ 7.1% ಇಂಟ್ರೆಸ್ಟ್ ನಾವು ಇದರಲ್ಲಿ ಆಕರ್ಷಕ ಬಡ್ಡಿಗಳನ್ನ ಅವರು ಕೊಡ್ತಾರೆ. ಇಲ್ಲಿಯೂ ಮಿನಿಮಮ್ ಅಂದ್ರೆ 500 ರೂಪಾಯಿ ಡೆಪಾಸಿಟ್ ಇರುತ್ತೆ. ಆಮೇಲೆ ಇನ್ನೊಂದು ಇದೊಂದು ತುಂಬಾ ಒಳ್ಳೆ ಡೆಪಾಸಿಟ್ ಎಫ್ಡಿ ತರ ಇರೋಲ್ಲ ಒಂದು ಉಳಿತಾಯ ಯೋಜನೆ ಅಂದ್ರೆ NSC ಅಂತ, ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತ. ಇಲ್ಲಿ ಡಿಪಾಸಿಟ್ ಇಲ್ಲಿಯೂ 1000 ರೂಪೀಸ್ ಇದೆ. ಇದು FD. ಹೆಂಗೆ ಇದು ಮಾಸ್ಟರ್ಸ್ ಅಂದ್ರೆ ಇದು 5 ವರ್ಷದ್ದು ಒಂದು ಡೆಪಾಸಿಟ್. ಇದು FD ಅಂತ 5 ವರ್ಷದಲ್ಲಿ ನಮ್ಮ ಅಮೌಂಟ್ ಏನೋ ಒಂದು 1 ಲಕ್ಷ ಇಟ್ವಿ ಅನ್ಕೊಳ್ಳಿ. ಅದರಲ್ಲಿ 50,000 ನಮಗೆ ನಿಯರ್ ಬೈ ಒಂದು 44,000ವರೆಗೆ ಎಕ್ಸ್ಟ್ರಾ ಅಮೌಂಟ್ 5 ವರ್ಷ ಆದ್ಮೇಲೆ ನಮ್ದು 50,000 ಪ್ಲಸ್ 44,000 ಅಂದ್ರೆ 94,000ವರೆಗೆ ಅಮೌಂಟ್ ನಮ್ಗೆ ವಾಪಸ್ ಬರುತ್ತೆ. ಅದೇ ತರ ಇನ್ನೊಂದು ಕಿಸಾನ್ ವಿಕಾಸ ಪತ್ರ ಖಾತೆ. ಇದು ಸುಮಾರು ವರ್ಷದಿಂದ ಇದೆ. KVP ಅಂತ ಹೇಳ್ತೀವಿ ಇದಕ್ಕೆ. ಇಲ್ಲಿಯೂ ಡಿಪಾಸಿಟ್ ಬಂದ್ಬಿಟ್ಟು 1,000. ಇದು 9 ವರ್ಷ 10 ತಿಂಗಳಿಗೆ ಡಬಲ್ ಆಗುತ್ತೆ ಮಾಸ್ಟರ್ಸ್. ಅಂದ್ರೆ ನಾವು 1 ಲಕ್ಷ ಇಟ್ರೆ 2 ಲಕ್ಷ ಪಡ್ಕೊಳ್ಬಹುದು. ಇದು ಒಂದು ಒಳ್ಳೆ ಯೋಜನೆ. ಅದೇ ತರ ಇಲ್ಲಿ ಮೇನ್ ನಾ ಇನ್ನೊಂದು ಇದನ್ನ ಜಾಸ್ತಿ ಒತ್ತು ಕೊಟ್ಟು ಹೇಳ್ತೀನಿ ಮಾಸ್ಟರ್ಸ್, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ. ಇಲ್ಲಿ SSY ಅಂದ್ರೆ ಹೆಣ್ಣು ಮಕ್ಕಳಿಗೆ ಇರೋದೇ ಒಂದು ಇದು ಒಳ್ಳೆ ಉಳಿತಾಯ ಖಾತೆ ಅಂತ ಹೇಳ್ಬಹುದು. ಸಣ್ಣ ಹೆಣ್ಮಕ್ಳದಿಂದ ಹಿಡ್ಕೊಂಡು ಅಂದ್ರೆ ಇದ್ರದ್ದು ಏನ್ ಫೀಚರ್ಸ್ ಇದೆ ಹೇಳ್ತೀನಿ. ಸ್ಟಾರ್ಟಿಂಗ್ ಇದು ಮಗು ಹುಟ್ಟಿ 3 ತಿಂಗಳಾದ್ಮೇಲೆ, ಹೆಣ್ಮಗು ಹುಟ್ಟಿ 3 ತಿಂಗಳಾದ್ಮೇಲಿಂದ ಈ ಅಕೌಂಟ್ ಓಪನ್ ಮಾಡೋದು. 10 ವರ್ಷ ಒಳಗಡೆ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು 8.2 ಇದೆ. ಇದು ಒಂದು ಸೀನಿಯರ್ ಸಿಟಿಜನ್ಸ್ ಎರಡು ಹೈಯೆಸ್ಟ್ ಬಡ್ಡಿ ಇರೋದು ಮೇಡಮ್ ಮಾಸ್ಟರ್ಸ್. ಇಲ್ಲಿ ಮ್ಯಾಕ್ಸಿಮಮ್ ನಾವು ಅಂದ್ರೆ 250 ಮಿನಿಮಮ್ ಹಿಡ್ಕೊಂಡು ಮ್ಯಾಕ್ಸಿಮಮ್ 1 ಲಕ್ಷವರೆಗೆ ಉಳಿತಾಯ ಮಾಡಬಹುದು ಅಂತ ಅವ್ರು ಇದು ಕೊಟ್ಟಿದ್ದಾರೆ. ಇಲ್ಲಿ ಮಂತ್ಲಿ ಕಟ್ಕೊಂಡು ಹೋಗೋದೇನೇ ಅವಶ್ಯಕತೆ ಇಲ್ಲ. 1 ವರ್ಷದಲ್ಲಿ ತಮಗೆ ಯಾವಾಗ ತಮ್ಮ ಹತ್ರ ಅಮೌಂಟ್ ಇರುತ್ತೆ ಆ ಅಮೌಂಟ್ ನಲ್ಲಿ ಉಳಿತಾಯ ಖಾತೆಗೆ ಹಾಕೊಂಡು ಹೋಗ್ಬಹುದು. ಇದಕ್ಕೆ ನಾನು ಇದನ್ನ ಸ್ವಲ್ಪ ಡೀಪ್ ಆಗಿ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಸುಮಾರು ಹೆಣ್ಮಕ್ಳಿಗೆ ಇದೊಂದು ಹೆಲ್ಪ್ ಆಗುತ್ತೆ. ಅದ್ರ ಸಲುವಾಗಿ ಇದನ್ನ ನಾನು ಹೇಳಕ್ ಇದು ಮಾಡ್ತೀನಿ ಮೇಡಮ್. ಇಲ್ಲಿ ಹೆಂಗೆ ಅಂದ್ರೆ 3 ತಿಂಗಳಿಂದ 10 ವರ್ಷದ ಒಳಗಡೆ ಹೆಣ್ಮಕ್ಳಿಗೆ ಅಪ್ಪ ಅಥವಾ ಅಮ್ಮಂದು ಒಂದು ನಾಮಿನಿ ತಗೊಳಕ್ಕೆ ಆಧಾರ್, ಪ್ಯಾನ್ 2 ಇರ್ಬೇಕಾಗುತ್ತೆ. ಮತ್ ಮಗುದು ಒಂದು ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ. ಮಗುದು 2 ಫೋಟೋ, ಅಪ್ಪ ಅಮ್ಮಂದು 2 ಫೋಟೋ ಇರ್ಬೇಕಾಗುತ್ತೆ. ಆಮೇಲೆ ಮಗುದು ಆಧಾರ್, ಪ್ಯಾನ್ ಕಂಪಲ್ಸರಿ ಮಾಡಿದ್ದಾರೆ ಇವಾಗ. ಇಷ್ಟು ಡಾಕ್ಯುಮೆಂಟ್ಸ್ ನಾವು ಪೋಸ್ಟ್ ಆಫೀಸ್ ತಗೊಂಡು ಸಬ್ಮಿಟ್ ಮಾಡಿದ್ರೆ ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ. ಇಲ್ಲಿ ಮಿನಿಮಮ್ 1,000 ಮಂತ್ಲಿ ಅವ್ರು ಕಟ್ಕೊಂಡು ಹೋದ್ರೇನೆ ಅವ್ರದೇ 1,65,000 ಚಿಲ್ಲರೆ ಆಗುತ್ತೆ. ಪೋಸ್ಟ್ ಆಫೀಸ್ ಅವರು 5.5 ಲಕ್ಷ ಎಕ್ಸ್ಟ್ರಾ ಬಡ್ಡಿ ಹಾಕೊಡ್ತಾರೆ. ಅಕೌಂಟ್ ಯಾವಾಗ ಮ್ಯಾಚ್ಯೂರ್ ಆಗುತ್ತೆ ಅವಾಗ. ಇಲ್ಲಿ ತುಂಬಾ ಅವ್ರಿಗೆ ಹೆಲ್ಪ್ ಇದೆ ಇದು. ಮಗು 18 ವರ್ಷದವಳ ಆದಾಗ 50% ಅಮೌಂಟ್, ಆಮೇಲೆ ಅವಳು 21 ವರ್ಷ ಮ್ಯಾಚ್ಯೂರ್ಡ್ ಆದಾಗ ಪೂರ್ತಿ ಮ್ಯಾಚ್ಯೂರಿಟಿ ಆಗುತ್ತೆ ಅಕೌಂಟ್, ಅವಾಗ ಫುಲ್ ಅಮೌಂಟ್ ಅವರು ಕೊಡೋ ಯೋಜನೆ ಮಾಡಿದ್ದಾರೆ ಮಾಸ್ಟರ್ಸ್. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇದರಲ್ಲಿ ಮತ್ತೊಂದು ಪೋಸ್ಟ್ ಆಫೀಸ್ ಇನ್ನೊಂದು ಇನ್ನ ಸುಮಾರು ಅಕೌಂಟ್ಸ್ ಇದೆ ಮಾಸ್ಟರ್ಸ್. ಅದನ್ನ ಮತ್ತೆ ಬೇಕಂದ್ರೆ ನಾನು ಇನ್ನೊಂದು ಇದರಲ್ಲಿ ಹೇಳ್ತೀನಿ. ಇವಾಗ ಮತ್ತೊಂದಂದ್ರೆ ಅಂಚೆ ಜೀವ ವಿಮೆ ಅಂತ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ. ಇದು ಒಂದು ಇನ್ಶೂರೆನ್ಸ್ ಸ್ಕೀಮ್. ನೀವು ಎಲ್ಲಾರು ಕೇಳಿದೀರಾ ಆಲ್ರೆಡಿ. ಈಗ ಎಷ್ಟೊಂದು ಸುಮಾರು ಇನ್ಶೂರೆನ್ಸ್ ಗಳು ಎಲ್ಲ ಕಡೆ ಇದೆ. ಬಟ್ ನಮ್ ಪೋಸ್ಟ್ ಆಫೀಸ್ ಅಲ್ಲಿ ಇರೋದು ಇದು ಅಂಚೆ ಜೀವ ವಿಮೆ.
ಇದರಲ್ಲಿ 2 ಟೈಪ್ ಅಂಚೆ ಜೀವ ವಿಮೆ ಮಾಡಿದ್ದಾರೆ. ಒಂದು ರೂರಲ್, ಒಂದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ, ಇನ್ನೊಂದು ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಅಂದ್ರೆ ಹೆಂಗೆ ಅಂದ್ರೆ, ಇದು ಗ್ರಾಮೀಣ ಭಾಗದವರಿಗೂ ಒಂದು ಅಂಚೆ ಜೀವ ವಿಮೆ ಇರ್ಲಿ, ಏನು ಓದದೇ ಇದ್ದವರಿಗೂ ವಿಮೆ ಬೇಕು ಅಂದಾಗ ಅವ್ರಿಗೆ ಹೆಲ್ಪ್ ಆಗೋ ತರ ಇದು ಒಂದು ಗ್ರಾಮೀಣ ಅಂಚೆ ಜೀವಿ. ಇದಕ್ಕೆ ರೂರಲ್ PLI ಅಂತ ಹೇಳ್ತೀವಿ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಇನ್ನೊಂದು ಅಂಚೆ ಜೀವಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಇದು ಯಾರೇ ಮಾಡ್ಬೋದು ಅಂದ್ರೆ ಮಾಸ್ಟರ್ಸ್, ಇಷ್ಟು ದಿನ ಇದು ಗೌರ್ಮೆಂಟ್ ಸರ್ವೆಂಟ್ಸ್ಗೆ, ಆಮೇಲೆ ಒಳ್ಳೆ ಇದರಲ್ಲಿ ಜಾಬ್ ಅಲ್ಲಿ ಇದ್ದು ಅವ್ರ ID ಇದ್ದವ್ರಿಗೆ ಮಾತ್ರ ಇದ್ರ ಸೌಲಭ್ಯ ಇತ್ತು. ಬಟ್ ಇವಾಗಿನ ದಿನಗಳಲ್ಲಿ ಏನ್ ಮಾಡಿದ್ದಾರೆ, ಎನಿ ಡಿಗ್ರಿ ಹೋಲ್ಡರ್ಸ್ಗೂ ಈ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಸೌಕರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಮಾಡಿಸ್ಕೋಬಹುದು. ರೂರಲ್ PLI ಇಲ್ಲಿ ಯಾವ ತರ ಅಂದ್ರೆ, ಇದು ಗ್ರಾಮೀಣದಲ್ಲಿ ಅಂದ್ರೆ ಗ್ರಾಮೀಣ ಅಡ್ರೆಸ್ ಒಂದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಅಲ್ಲಿ ಕಂಪಲ್ಸರಿ. ಅವರು ಏನು ಓದದೇ ಇದ್ರೂ ಪರವಾಗಿಲ್ಲ, ಅವ್ರದ್ದು ಗ್ರಾಮೀಣ ಅಡ್ರೆಸ್ ಇರೋದು ಒಂದು ಲೋಕಲ್ ಅಡ್ರೆಸ್ ಪ್ರೂಫ್, ಒಂದು ರೂರಲ್ ಅಡ್ರೆಸ್ ಪ್ರೂಫ್ ತಗೊಂಡು ಇದನ್ನ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ ಅವರಿಗೆ. ಇಲ್ಲಿ ಏನಿದೆ ಇದರಲ್ಲಿ ಅಂದ್ರೆ, ಈ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಇದೊಂದು ಕೇಂದ್ರ ಸರ್ಕಾರದ ತುಂಬಾ ಭರವಸೆಯಾದ ಯೋಜನೆ ಆಗಿದೆ ಮಾಸ್ಟರ್ಸ್. ಇಲ್ಲಿ ತುಂಬಾನೇ ಅಂದ್ರೆ ನಮ್ಮ ಹಣ ಅತ್ಯಂತ ಸುರಕ್ಷಿತ ಅಂತಾನೆ ಹೇಳ್ಬಹುದು. ಏನಾಗಿದೆ ಅದು ಅಮೌಂಟ್ ಅಲ್ಲಿ ಏನು ಇದಿಲ್ಲ, ನಿಮ್ಗೆ ಭಯನೇ ಇಲ್ಲ. ಅಲ್ಲಿ 1 ಲಕ್ಷದಿಂದ 50 ಲಕ್ಷದವರೆಗೆ ನಾವು ಜೀವ ವಿಮೆ ಕೊಡೋಕೆ ಇದ್ ಮಾಡಿದ್ದಾರೆ ಇಲ್ಲಿ ಪೋಸ್ಟಲ್ದವರು. ಆಮೇಲೆ ಇಲ್ಲಿ ಆದಾಯ ತೆರಿಗೆ ವಿನಾಯಿತಿ ಇದೆ, ಇನ್ಕಮ್ ಟ್ಯಾಕ್ಸ್ ಇದರ ಫೆಸಿಲಿಟಿ ಇದೆ ಮೇಡಮ್. ಮತ್ತೆ ಇನ್ನೊಂದು ಏನಂದ್ರೆ, ಇಲ್ಲಿ ಜೀವನದ ಭದ್ರತೆಗೆ, ನಮ್ಮ ಕುಟುಂಬದ ಭವಿಷ್ಯಕ್ಕೆ ನಾವು ಒಂದು ಯಾವ್ದಾದ್ರು ಈಗ ಯಾರೋ ಹೇಳ್ತಾರೆ, ನಾನು ಇದು ಇನ್ಶೂರೆನ್ಸ್ ಮಾಡಿಸಿದೀನಪ್ಪ, ನನಗೆ ಏನ್ ಭಯ ಇಲ್ಲ ಅಂತ ಎಷ್ಟೋ ಜನ ಕಡೆಯಿಂದ ನಾವು ಮಾಹಿತಿ ಕೇಳಿರ್ತೀವಿ. ಯಾಕಂದ್ರೆ ರಿಸ್ಕ್ ಕವರೇಜ್ ಕೊಡ್ತಾರೆ ಇಲ್ಲಿ. ಅಂದ್ರೆ ನಮ್ಮ ಜೀವನಕ್ಕೆ ನಮಗೇನೇ ಆದ್ರೂ ನಮ್ಮವ್ರ ಹಿತಕ್ಕಾಗಿ ಆದ್ರೂ ನಾವು ಏನಾದ್ರೂ ಒಂದು ದೊಡ್ಡ ಉಳಿತಾಯ ಮಾಡ್ಲೇಬೇಕಲ್ವಾ ಮಾಸ್ಟರ್ಸ್. ಯಾಕಂದ್ರೆ ನಾವಿದ್ರೆ ನಾವೇ ಅದರದ ಪ್ರಾಫಿಟ್ ತಗೊಳ್ಳೋಣ, ಇಲ್ಲ ನಮ್ಮನ್ನ ನಂಬ್ಕೊಂಡಿರೋ ಮಕ್ಕಳು ಯಾರಿಗೋ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರಿಸ್ಕ್ ಕವರೇಜ್ ಕೊಡ್ತಾ ಇದಾರೆ ಇಲ್ಲಿ. ಮತ್ತೊಂದು ಏನಂದ್ರೆ ಮಾಸ್ಟರ್ಸ್, ಇಲ್ಲಿ ಇವಾಗ ಪೋಸ್ಟ್ ಆಫೀಸ್ ದಲ್ಲಿ ಹೆಂಗೆ ಅಂದ್ರೆ, ಯಾವುದೇ ಒಂದು ನಾವು ಖಾತೆ ಓಪನ್ ಮಾಡಿದ್ರೆ ಪ್ರತಿಯೊಂದಕ್ಕೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಅಂತ ಏನಿದಿಲ್ಲ. ಸುಮಾರು ಎಲ್ಲಾ ಫೆಸಿಲಿಟಿ ಆನ್ಲೈನ್ ಮೂಲಕ ನಡೀತಾ ಇದೆ. ಎಲ್ಲ ಆನ್ಲೈನ್, ಡಿಜಿಟಲ್, ಎಲ್ಲ ನಮ್ಮ ಡಿಜಿಟಲ್ ಇಂಡಿಯಾ ಆದ್ಮೇಲೆ ಎಲ್ಲ ಮೊಬೈಲ್ ಅಲ್ಲಿ ಫೆಸಿಲಿಟಿ ಬಂದಿರೋ ಹಾಗೆ ನಮ್ಮ ಪೋಸ್ಟ್ ಆಫೀಸ್ ಅವರು ಸುಮಾರು ಆನ್ಲೈನ್ ಅಲ್ಲೇ ಅಮೌಂಟ್ ಪೇ ಮಾಡೋ ತರ ಮಾಡಿದ್ದಾರೆ. ಇದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಆಗ್ಲಿ, ಸುಮಾರು ಸುಕನ್ಯಾ ಸಮೃದ್ಧಿ ಆಗ್ಲಿ, ಯಾವುದೇ ನಾವು ಅಕೌಂಟ್ಸ್ ಓಪನ್ ಮಾಡಿ ಅಮೌಂಟ್ ನಾವು ಆನ್ಲೈನ್ ಮುಖಾಂತರನು ಪೇ ಮಾಡ್ಬೋದು. ಆನ್ಲೈನ್ ಆಪ್ ಗಳಿದೆ ಇಲ್ಲಿ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ, IPBP ಅಂತ ಹೇಳ್ತೀವಿ ಇದಕ್ಕೆ. ಇದು ಒಂದು ನಮ್ಮ ಪೋಸ್ಟ್ ಮನ್ಗಳೇ ಇದೆ ನಮ್ಮ ಮೊಬೈಲ್ ಅಲ್ಲೇ. ಈಗ ನಾವ್ ಹೆಂಗೆ ಫೋನ್ ಪೇ ಆಪ್ ಗಳೆಲ್ಲ, ಗೂಗಲ್ ಪೇ ಎಲ್ಲ ಆಪ್ ಇಟ್ಕೊಂಡಿದೀವಲ್ಲ, ಅದೇ ತರ ಒಂದು ಮೊಬೈಲ್ ಅಲ್ಲಿ IPBP ಆಪ್ ಅಂತ ಒಂದು ಕ್ರಿಯೇಟ್ ಮಾಡಿಕೊಟ್ರೆ ಅವ್ರು ಪೋಸ್ಟ್ ಮಾಡಿಕೊಡ್ತಾರೆ. ಅದರಿಂದ ನೀವು ಯಾವುದೇ ಪೇಮೆಂಟ್ ನ ಮಾಡಬಹುದು. ಅಲ್ಲಿ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ತುಂಬಾ ರಶ್ ಇರುತ್ತೆ ಅಪ್ಪ ಅಂತ ಅದೊಂದು ಎಲ್ಲ ಸುಮಾರು ಜನ ಕಂಪ್ಲೇಂಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಹಂಗೆ ಇರೋದು ಅದು. ಸುಮಾರು ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲಿ ಅವ್ರಿಗೆ ಹೇಳಕ್ಕೂ ಇಷ್ಟೊಂದು ಯಾವ್ದು ಡಿಟೇಲ್ ಆಗಿ ಸಿಗೋಲ್ಲ, ಅರ್ಜೆಂಟ್ ಅಲ್ಲಿ ಇರ್ತಾರೆ, ತುಂಬಾ ಜನ ವಹಿವಾಟು ನಡೀತಾ ಇರುತ್ತೆ. ಹಾಗಾಗಿ ಅದನ್ನ ನೀವು ಅಲ್ಲಿ ಹೋಗಿ ನಾನು ಇದೇ ದಿನ ಹೋದೆ, ಎಷ್ಟು ಟೈಮ್ ಆಯ್ತು ಅಂತ ಅನ್ನೋದೇನು ಬೇಕಾಗಿಲ್ಲ. ಅಲ್ಲಿ ನೀವು ಆರಾಮಾಗಿ ಇಲ್ಲಿ ಆನ್ಲೈನ್ ಮುಖಾಂತರ ಮೊಬೈಲ್ ಇಟ್ಕೊಂಡೆ ನೀವು ಪೇ ಮಾಡ್ಬೋದು. ಆಮೇಲೆ ಎನಿ ಪೋಸ್ಟ್ ಆಫೀಸ್ ಇನ್ ಇಂಡಿಯಾ, ನಾವು ಎಲ್ಲೇ ಇದನ್ನ ಪೋಸ್ಟ್ ಆಫೀಸ್ ಒಂದ್ ಕಡೆ ನಾವು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ, ನೀವು ಬೇರೆ ಬೇರೆ ಊರುಗಳಲ್ಲಿ ಈಗ ಕೆಲಸ ಇದ್ದವರೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇರ್ತೀವಿ, ಬೇರೆ ಕಡೆ ಹೋಗ್ತಾ ಇರ್ತೀವಿ, ಅಲ್ಲಿಯೂ ಆ ಪೋಸ್ಟ್ ಆಫೀಸ್ ವಹಿವಾಟು ನಾವು ಮಾಡ್ಕೊಳ್ಬಹುದು ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇಷ್ಟು ನಾನು ಸದ್ಯಕ್ಕೆ ಇದನ್ನ ಮಾಡ್ಕೊಂಡಿದ್ವಿ, ವಿಷಯಗಳನ್ನ ಹೇಳಿದ್ದೀನಿ. ಏನಾದ್ರೂ ಇದರಲ್ಲಿ ತಪ್ಪಾಗಿದ್ರೆ ಅಂಚೆ ಇಲಾಖೆ ತುಂಬಾನೇ ಇದಿದೆ. ಮತ್ತೊಂದು ನಾನು ಇನ್ನೊಂದು ಹೇಳ್ತೀನಿ ಅಂದ್ರೆ, ಇಂಡಿಯಾ ಪೋಸ್ಟ್ ಅಂತ ನೀವು ವೆಬ್ಸೈಟ್ ಹೋಗ್ಬಿಟ್ರೆ ನೀವು ಸುಮಾರು ಪೋಸ್ಟ್ ಆಫೀಸ್ ಡಿಟೇಲ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ ಮಾಸ್ಟರ್ಸ್. ಎಲ್ಲ ಪ್ರತಿಯೊಂದು ಅಕೌಂಟ್ ಬಗ್ಗೆ ಎಲ್ಲ ಡಿಟೇಲ್ಸ್ ಎಲ್ಲ ಇದೆ ಅದರಲ್ಲಿ. ಇಂಡಿಯಾ ಪೋಸ್ಟ್ ಅಂತ ಹೋಗಿ ಪೋಸ್ಟ್ ಇನ್ಫೋ ಅಂತ ಆಪ್ ಒಂದು ನಿಮ್ಮ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಸುಮಾರು ಪೋಸ್ಟ್ ಆಫೀಸ್ ಮಾಹಿತಿಗಳು ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಇಷ್ಟು ಹೇಳಲು ಏನಾದ್ರೂ ಇದರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಮಾಸ್ಟರ್ಸ್. ಫಸ್ಟ್ ಟೈಮ್ ನಾನು ಇದರಲ್ಲಿ ವೇದಿಕೆಯಲ್ಲಿ ಹೇಳ್ತಾ ಇರೋದು. ಇಂಥ ಒಂದು ಸದಾವಕಾಶವನ್ನು ನನಗೆ ಕರುಣಿಸಿದ ಮಹಾವತಾರ್ ಫೌಂಡೇಶನ್ ಅವರಿಗೂ ಮತ್ತೆ ಗೀತಾ ಮೇಡಮ್ ನನ್ನ ಗೆಳತಿ ಅವರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. ನಮಸ್ತೆ ಮಾಸ್ಟರ್ಸ್.